ಈಗ ರಿಷಾ ಗೌಡ ಗಿಲ್ಲಿ ಮೇಲೆ ಹಲ್ಲೆ ಮಾಡಿ ಕೊನೆಗೆ ಗಿಲ್ಲಿನೇ ಬಟ್ಟೆ ಮುಟ್ದ ಅನ್ನೋ ಉದ್ದೇಶಕ್ಕೆ ಅವನ ಮೇಲೆ ಮಹಿಳಾ ಸಂಘಟನೆಯ ಕಡೆಯಿಂದ ಕಂಪ್ಲೇಂಟ್ ಕೊಡ್ಸಿದ್ರು. ಸೊ ಈಗ ಹಲ್ಲೆ ಆಗಿರೋವನ್ನ ಅಲ್ಲೇ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಸೊ ಹಲ್ಲೆ ಮಾಡ್ಬಿಟ್ಟು ಇವರೇ ಕಂಪ್ಲೇಂಟ್ ಕೊಟ್ಟಾಗ ನಾವು 2 ವಾರದಿಂದ ಕಾದ್ವಿ. ರಿಷಾ ಗೌಡ ಹಲ್ಲೆ ಮಾಡಿರೋದಕ್ಕೆ ಬಿಗ್ ಬಾಸ್ ಕಡೆಯವರು ಏನಾದ್ರು ಕ್ರಮ ತಗೋತಾರೇನೋ, ಇದ್ರ ಬಗ್ಗೆ ಏನಾದ್ರೂ ಕ್ರಮ ಜರುಗಿಸ್ತಾರೇನೋ ಅಂತ. ನಮಗ್ ಗೊತ್ತಿರೋ ಪ್ರಕಾರ ಯಾರಾದ್ರೂ ಬಿಗ್ ಬಾಸ್ ಅಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಅದನ್ನ ಎಲಿಮಿನೇಟ್ ಮಾಡೋದು ಪದ್ಧತಿ. ಆದ್ರೆ ಈ ಸೀಸನ್ ಅಲ್ಲಿ ಆತರ ಆಗ್ಲಿಲ್ಲ. ಯಾವ ಉದ್ದೇಶದಿಂದ ಆತರ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ನಮ್ಗೆ. ಆದ್ರೆ ಈ ಸೀಸನ್ ಅಲ್ಲಿ ಆಗ್ಲಿಲ್ಲ. ಸೊ ನಾವು 2 ವಾರ ಕಾದ್ವಿ, ಏನು ಕ್ರಮ ತಗೊಳ್ಳಿಲ್ಲ ಬಿಗ್ ಬಾಸ್ ಕಡೆಯವರು, ಟೀಮ್ ಅವರು. ಅದು ಯಾರು ಕುತಂತ್ರನೋ ಇಲ್ಲ, ಅದು ಲೆಕ್ಕಕ್ಕೆ ಬರಲ್ವೋ ಹುಡುಗಿ ಅನ್ನೋದಕ್ಕೆ ಅದು ಗೊತ್ತಿಲ್ಲ ನನಗೆ. ಆ ಕಾರಣದಿಂದ ನಾವೇ ಈಗ ಲೀಗಲ್ ಆಗಿ ಬರೀ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನಾವು ಹೋರಾಟ ಗಿರಾಟ ಅಂತ ಮಾಡೋರೆಲ್ಲ ನಾವು ಪಬ್ಲಿಕ್ ಆಚೆ ಬಂದು ನಾವು ಹೋರಾಟ ಮಾಡ್ತೀವಿ ಅಂತ ತೋರ್ಸೋದಕ್ಕೆ ಸಲುವಾಗಿ ಇವತ್ತು ರಿಷಾ ಗೌಡ ಮೇಲೆ ನಾವು ಕಂಪ್ಲೇಂಟ್ ಫೈಲ್ ಮಾಡಿದೀವಿ ಸರ್. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೇಖನಿ ನ್ಯೂಸ್ ಕನ್ನಡ. ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇವರು ನಮ್ಮ ಪಕ್ಕದಲ್ಲಿರೋರು ಮಧು ಅಂತ ಅಂದ್ಬಿಟ್ಟು, ಇವ್ರಿರೋದು ಬಂದು ರಾಮನಗರ. ಸೊ ಗಿಲ್ಲಿ ಮೇಲೆ ಏನೀಗ ಅಪಪ್ರಚಾರ ನಡೀತಾ ಇದೆ, ಗಿಲ್ಲಿಯ ವಿರುದ್ಧವಾಗಿ ಏನೊಂದು ಮಹಿಳೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿಲ್ಲಿಯ ಪರವಾಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಬಂದಿರತಕ್ಕಂಥವ್ರು ಮಧು ಅವರು. ಮತ್ತೆ ಇವರೆಲ್ಲ ಬೆಂಗಳೂರಿಂದ, ಮಂಡ್ಯದಿಂದ, ಮದ್ದೂರಿಂದ ಎಲ್ಲ ಬಂದಿದ್ದಾರೆ. ಇನ್ನು ಸುಮಾರು ಜನ ಇದ್ದಾರೆ. ಸೊ ಆ ವಿಚಾರವಾಗಿ ಏನಕ್ಕೋಸ್ಕರ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಬಂದಿದ್ದಾರೆ. ಆಗ್ಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು, ಸುಮಾರು ಜನ ನೋಡಿದ್ದೀರಿ. ಈಗ ಸ್ಪಷ್ಟೀಕರಣ NCR ಕೂಡ ಕೊಟ್ಟಿದ್ದಾರೆ ಪೊಲೀಸ್ನವರು ಕಂಪ್ಲೇಂಟ್ ನ ತಗೊಂಡು. ಈಗ ಏನ್ ಹೇಳ್ತಾರೆ ಕೇಳೋಣ. ಮಧುವರೇ, ಏನ್ ಹೇಳ್ತೀರಿ ಸರ್? ಅದೇ ಕಂಪ್ಲೇಂಟ್ ಕೊಡೋಣ ಅಂತ ಬಂದು ಕಂಪ್ಲೇಂಟ್ ಆಗಿದೆ. ನೀಟಾಗಿ ನಮ್ಗೆ ರೆಸ್ಪಾನ್ಸ್ ಮಾಡಿದ್ರು ಸಾಹೇಬ್ರು. ಆಕ್ಷನ್ ತಗೋತೀವಿ ಅಂತ ಹೇಳಿದ್ದಾರೆ, ಅಕ್ಲಾಜ್ಮೆಂಟ್ ಕೊಟ್ಟಿದ್ದಾರೆ, ನಮ್ಗೆ ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ಕ್ರಮ ಏನ್ ತಗೋತಾರೆ ನೋಡ್ಬೇಕು ಸರ್. ಅಲ್ಲ, ಈಗ ನೀವು ಯಾವ ಒಂದು ಉದ್ದೇಶಕ್ಕೋಸ್ಕರ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಬಂದಿದ್ದೀರಿ ಸರ್? ಈಗ ರಿಷಾ ಗೌಡ ಗಿಲ್ಲಿ ಮೇಲೆ ಹಲ್ಲೆ ಮಾಡಿ ಕೊನೆಗೆ ಗಿಲ್ಲಿನೇ ಬಟ್ಟೆ ಮುಟ್ದ ಅನ್ನೋ ಉದ್ದೇಶಕ್ಕೆ ಅವನ ಮೇಲೆ ಮಹಿಳಾ ಸಂಘಟನೆಯ ಕಡೆಯಿಂದ ಕಂಪ್ಲೇಂಟ್ ಕೊಡ್ಸಿದ್ರು. ಸೊ ಈಗ ಹಲ್ಲೆ ಆಗಿರೋವನ್ನ ಅಲ್ಲೇ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಸೊ ಹಲ್ಲೆ ಮಾಡ್ಬಿಟ್ಟು ಇವರೇ ಕಂಪ್ಲೇಂಟ್ ಕೊಟ್ಟಾಗ ನಾವು 2 ವಾರದಿಂದ ಕಾದ್ವಿ. ರಿಷಾ ಗೌಡ ಹಲ್ಲೆ ಮಾಡಿರೋದಕ್ಕೆ ಬಿಗ್ ಬಾಸ್ ಕಡೆಯವರು ಏನಾದ್ರು ಕ್ರಮ ತಗೋತಾರೇನೋ, ಇದ್ರ ಬಗ್ಗೆ ಏನಾದ್ರೂ ಕ್ರಮ ಜರುಗಿಸ್ತಾರೇನೋ ಅಂತ. ನಮಗ್ ಗೊತ್ತಿರೋ ಪ್ರಕಾರ ಯಾರಾದ್ರೂ ಬಿಗ್ ಬಾಸ್ ಅಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಅದನ್ನ ಎಲಿಮಿನೇಟ್ ಮಾಡೋದು ಪದ್ಧತಿ. ಆದ್ರೆ ಈ ಸೀಸನ್ ಅಲ್ಲಿ ಆತರ ಆಗ್ಲಿಲ್ಲ. ಯಾವ ಉದ್ದೇಶದಿಂದ ಆತರ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ನಮ್ಗೆ. ಆದ್ರೆ ಈ ಸೀಸನ್ ಅಲ್ಲಿ ಆಗ್ಲಿಲ್ಲ. ಸೊ ನಾವು 2 ವಾರ ಕಾದ್ವಿ, ಏನು ಕ್ರಮ ತಗೊಳ್ಳಿಲ್ಲ ಬಿಗ್ ಬಾಸ್ ಕಡೆಯವರು, ಟೀಮ್ ಅವರು. ಅದು ಯಾರು ಕುತಂತ್ರನೋ ಇಲ್ಲ, ಅದು ಲೆಕ್ಕಕ್ಕೆ ಬರಲ್ವೋ ಹುಡುಗಿ ಅನ್ನೋದಕ್ಕೆ ಅದು ಗೊತ್ತಿಲ್ಲ ನನಗೆ. ಆ ಕಾರಣದಿಂದ ನಾವೇ ಈಗ ಲೀಗಲ್ ಆಗಿ ಬರೀ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನಾವು ಹೋರಾಟ ಗಿರಾಟ ಅಂತ ಮಾಡೋರೆಲ್ಲ ನಾವು ಪಬ್ಲಿಕ್ ಆಚೆ ಬಂದು ನಾವು ಹೋರಾಟ ಮಾಡ್ತೀವಿ ಅಂತ ತೋರ್ಸೋದಕ್ಕೆ ಸಲುವಾಗಿ ಇವತ್ತು ರಿಷಾ ಗೌಡ ಮೇಲೆ ನಾವು ಕಂಪ್ಲೇಂಟ್ ಫೈಲ್ ಮಾಡಿದೀವಿ ಸರ್. ಈಗ ರಿಷಾ ಗೌಡ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಹೌದು. ಈಗ ಗಿಲ್ಲಿ ನಟನ ಮೇಲೆ ಗಿಲ್ಲಿ ವಿರೋಧವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದು ಮಹಿಳೆ. ಆ ಮಹಿಳೆ ಬಗ್ಗೆ ಏನ್ ಹೇಳ್ತೀರಿ? ಏನಕ್ಕೋಸ್ಕರ ಕೊಟ್ಟಿರಬಹುದು ಅನ್ಸುತ್ತೆ ಸರ್? ಇದು ನನ್ನ ಅನ್ಸುತ್ತೆ ಎಲ್ಲ ಪ್ರಾಯೋಜಿತವಾಗಿ ಮಾಡಿರೋದು ಅಂತ. ಪೂರ್ಣ ಪ್ರಾಯೋಜಿತವಾಗಿ ಅದೇನ್ ಕೊಡ್ಬೇಕು ಅಂತ ಕೊಟ್ಟಿಲ್ಲ. ಆಮೇಲೆ ಆ ಅಮ್ಮ ಮಾತಾಡ್ಬೇಕಾದ್ರೆ ನೀವು ಸ್ಟೇಟ್ಮೆಂಟ್ ನೋಡ್ಬೋದು. ಅದು ಆ ಅಮ್ಮನಿಗೆ ಆ ಪ್ರೋಗ್ರಾಮ್ ನೋಡಿಲ್ಲ. ಫಸ್ಟ್ ಆಫ್ ಆಲ್ ಅವತ್ತಿನ ಎಪಿಸೋಡ್ ಆ ಅಮ್ಮ ನೋಡಿಲ್ಲ. ಆ ಪ್ರೋಗ್ರಾಮ್ ಅಲ್ಲಿ ಏನಾಯ್ತು ಅಂತಾನೂ ಗೊತ್ತಿಲ್ಲ. ಯಾರೋ ಹೇಳ್ಕೊಟ್ಟು ಮಾಡ್ಸಿರ್ಬೋದು. ಆ ಅಮ್ಮನ್ಗೆ ಆ ಎಪಿಸೋಡ್ ಬಗ್ಗೆನೂ ಗೊತ್ತಿಲ್ಲ. ಆಮೇಲೆ ಅವ್ರು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಬಟ್ಟೆ ಮುಟ್ಟಿದ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೆನ್ನೆ ಬಟ್ಟೆ ಒಗ್ಸಿದ್ದಾರೆ. ಇದಕ್ಕೇನ್ ಕ್ರಮ ತಗೋತೀರ? ಹಂಗಾದ್ರೆ ಮುಟ್ಟಿದ್ರೆ ತಪ್ಪು, ಒಗ್ಸಿದ್ರೆ ತಪ್ಪಿಲ್ವಾ? ಈಗ ಕೊಡಿ. ಮತ್ತೆ ಇವಾಗ ಹೆಣ್ಣಿಂಗ್ಸ್ದು ನೀವು ಬಟ್ಟೆ ಮುಟ್ಟಿದಕ್ಕೆ ನೀವು ಕಂಪ್ಲೇಂಟ್ ಕೊಡೋದು, ಸಂಘಟನೆಯವ್ರು ಬರೋದಾದ್ರೆ ನೀವು ಕೊಡಿ. ಹಾಗಾದ್ರೆ ಇವಾಗ ಬಟ್ಟೆ ಯಾಕೆ ಒಗ್ಸಿದ್ರಿ? ಹೆಂಗಸ್ರಲ್ವಾ? ಇವಾಗ ತಾನೆ, ಈಗ ಹೆಂಗಸ್ರು ತಾನೆ, ಹೆಂಗಸ್ರು ಬಟ್ಟೆ ಮುಟ್ಟೋದ್ರು ತಾನೆ. ಇವಾಗ ಕೊಡಿ ಹಾಗಾದ್ರೆ. ನಾನು ಹೇಳೋದು ಬೇಕು ಅಂತ ಮಾಡ್ತಾ ಇದಾರೆ ಸರ್, ಬೇಕು ಅಂತ ಮಾಡ್ತಾ ಇರೋದು ಇದೆಲ್ಲ. ಇದನ್ನೆಲ್ಲ ನೋಡ್ದಾಗೆ ಗೊತ್ತಾಗುತ್ತೆ ಗಿಲ್ಲಿ ಗೆದ್ದೆ ಗೆಲ್ತಾನೆ ಅನ್ನೋದು ಇವ್ರಿಗೆ ಖಚಿತವಾಗಿದೆ. ಆದ್ರೆ ಇವನ್ ಹೆಸರಿಗೆ ಕೆಸರು ಎರಚಬೇಕು ಅಂತ ಇವರೆಲ್ಲ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇರೋದು. ಸೊ ಯಾರು ಏನೇ ಮಾಡಿದ್ರು ಕರ್ನಾಟಕ ಜನತೆ ಗಿಲ್ಲಿ ಪರವಾಗಿದ್ದೀವಿ, ಗಿಲ್ಲಿ ಸಪೋರ್ಟರ್ಸ್ ನಾವಿದ್ದೀವಿ. ಯಾವುದೇ ಕಾರಣಕ್ಕೂ ಗಿಲ್ಲಿನ ಬಿಟ್ಕೊಡೋ ಮಾತೇ ಇಲ್ಲ. ಇಂಥವ್ರು 1000 ಜನ ಸೃಷ್ಟಿ ಆದ್ರೂ ಅವ್ರ ಪರವಾಗಿ ನಾವು ಹೋರಾಡಕ್ ರೆಡಿ ಇದೀವಿ. ಈಗ ನಿಮ್ಗೆ ಈಗ ಆಲೇನೆ ಮೊನ್ನೆಯಿಂದನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಹಾಕಿದ್ರಿ, ಇಂತ ದಿನ ಹೋಗ್ತೇನೆ ನಾನು. ಹೌದು. ಸೊ ಯಾರಾದ್ರೂ ಬರೋರು ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಹೌದು ಸರ್, ತುಂಬಾ ಜನ ಸರ್. ಥ್ರೆಟ್ನಿಂಗ್ಸ್ ಕೂಡ ಬಂದಿದ್ಯಾ, ಬಂದಿಲ್ವಾ? ಸರ್ ಮಾಡೋರು ಮಾಡ್ತಾರ ಸರ್. ಇವಾಗ ನನ್ನ 100 ಜನ ನನ್ನ ಪ್ರೀತಿಸೋರ್ ಮಧ್ಯದಲ್ಲಿ 10 ಜನ ನನ್ಗೆ ಇಷ್ಟ ಆಗದಿರೋರು ಇರ್ತಾರೆ. ಅಂತವ್ರಿಗೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಾನ್ ಅವ್ರಿಗೆ ರಿಪ್ಲೈ ಕೊಡೋ ಅವಶ್ಯಕತೆ ಇಲ್ಲ ಸರ್. ಅಲ್ಲಿರೋರೆ ಗಿಲ್ಲಿ ಅಭಿಮಾನಿಗಳೇ ಬಂದ್ ರಿಪ್ಲೈ ಕೊಡ್ತಾರೆ.
ಏನಕ್ಕ ನಿಮಗ್ ಮಾಡಕ್ ಕೆಲಸ ಇಲ್ವಾ ಅಂತ ಹೇಳಿದ್ರೆ ಆದ್ರೆ ಅವ್ನ ಜೊತೆ ಹೋಗಿ ನಿಂತ್ಕೋ, ಇಲ್ಲ ನಿನ್ ಕೆಲಸ ನೀನ್ ನೋಡ್ಕೊಂತ ಅವರೇ ಬಂದು ಹೇಳ್ತಾರೆ. ನಾನು ಅವ್ರಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ನಾನು ಉತ್ತರ ಕೊಡಕ್ಕೂ ಹೋಗಲ್ಲ ಸರ್. ನಾನು ಪ್ರೀತಿಸೋರು ಏನವ್ರೆ ಅವ್ರಿಗೆ ರೆಸ್ಪಾನ್ಸ್ ಮಾಡಿದ್ರೆ ಸಾಕು. ನಾನು ಈಗ ನಾನು ಎಷ್ಟೊತ್ತಿಗೆ ನಾನು ಏನ್ ಮಾಡ್ತಾ ಇದೀನಿ, ಇವತ್ತಿನ ಅಪ್ಡೇಟ್ ಏನು ಅಂತ ಎಲ್ಲ ಕಾಯ್ತಾ ಇದಾರೆ. ಅವ್ರ ಪ್ರೀತಿಗೆ ನಾವು ಚಿರಋಣಿ ಅಷ್ಟೇ. ಬಾಕಿ ಅವ್ರ ಏಟರ್ಸ್ಗೆಲ್ಲ ನಾವು ತಲೆನ ಕೆಡಿಸ್ಕೊಳ್ಳಲ್ಲ ಸರ್. ಕಮೆಂಟ್ ಮಾಡೋರು ಏನ್ ಸರ್ ಏನ್ ಬೇಕಾದ್ರೂ ಮಾಡ್ತಾರೆ. ಸೊ ಬರೀ ವಿಡಿಯೋ ಮಾಡ್ಕೊಂಡು ಫಾಲೋವರ್ಸ್ ಸರ್, ಈ ವಿಡಿಯೋ ಮಾಡ್ಕೊಂಡು ಫಾಲೋವರ್ಸ್ ತಗೊಳಂಗಿದ್ರೆ ಮನೇಲಿ ಕೂತ್ಕೋತಾ ಇದೆ. ಅಷ್ಟು ಸುಲಭನೂ ಇದೆಯಾ? ವಿಡಿಯೋ ಮಾಡ್ಕೊಂಡಿದ ತಕ್ಷಣ ಫಾಲೋವರ್ಸ್ ಬಂದ್ಬಿಡ್ತಾರ? ಅಲ್ಲ ನಾನು ಡೇ ಒನ್ನಿಂದ ಸರ್, ಈ ನೆನ್ನೆ ಮೊನ್ನೆ ಯಾರೋ ಒಂದಷ್ಟು ಜನ ಸೃಷ್ಟಿ ಆದ್ಮೇಲೆ ನಾನು ಗಿಲ್ಲಿನ ಫಾಲೋ ಮಾಡ್ತಾ ಇಲ್ಲ. ಡೇ ಒನ್ ಅಲ್ಲಿ ಗಿಲ್ಲಿಗೆ ಏನು ಅನ್ಯಾಯ ಸ್ಟಾರ್ಟ್ ಆಯ್ತು ಅವತ್ತು ನೈಟ್ ವಿಡಿಯೋ ಎಪಿಸೋಡ್ ಮುಗಿದ ತಕ್ಷಣ ವಿಡಿಯೋ ಬಿಟ್ಟಿದ್ದೀನಿ ನಾನು. ಅದು ಬೇಕಾದ್ರೆ ನಾನು ತೋರಿಸ್ತೀನಿ. ಡೇ ಒನ್ನಿಂದ ನಾವು ನೆನ್ನೆ ಮೊನ್ನೆ ಗಿಲ್ಲಿ ಅಭಿಮಾನಿಗಳೆಲ್ಲ ಚಪ್ಪಲ್ ಕಳೆದೋಯ್ತು ಅಂತ ಯೂಟ್ಯೂಬ್ ಅಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ನಲ್ಲ, ಅವತ್ತಿಂದನ ಗಿಲ್ಲಿನ ಫಾಲೋ ಮಾಡ್ಕೊ ಬರ್ತಾ ಇದೀವಿ ನಾವು. ಒಬ್ಬ ಬಡವ್ರ ಹುಡುಗ, ರೈತರ ಹುಡುಗ ಬೆಳಿಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಒಳ್ಳೆ ಟ್ಯಾಲೆಂಟ್ ಇರೋವನ್ನ ತುಳಿಯಕ್ ಟ್ರೈ ಮಾಡ್ತಾವ್ರೆ. ಇದನ್ನ ಕರ್ನಾಟಕ ಜನತೆ ತಲೆಯಲ್ಲಿ ಇಟ್ಕೊಬೇಕು. ಒಳಗಿರೋ 1000 ಕುತಂತ್ರ ಮಾಡ್ಲಿ, ಎಲ್ರೂ ಯಾರು ಅಭಿಮಾನಿ ಅನ್ಕೊಂಡಿದೀರಾ, ಬರೀ ನೀವು ಒಂದು ಮೆಸೇಜ್ ಹಾಕೊಟ್ರೆ ಆಗಲ್ಲ. ವೋಟ್ ಮಾಡ್ಬೇಕು, ಸೇವ್ ಮಾಡ್ಬೇಕು, ಅವ್ನ ಪರವಾಗಿ ದನಿ ಎತ್ತಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ಲ ಜನರಲ್ಲೂ. ಖಂಡಿತವಾಗಿ ಒಳ್ಳೆ ಒಪಿನಿಯನ್ ಕೊಟ್ರಿ. ತಾವು ಬ್ರದರ್ ಎಲ್ಲಿಂದ ಬಂದಿರೋದು? ನಮ್ದು ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕು ಅಂತ ಸರ್. ಓಕೆ, ಇಲ್ಲಿ ಇರೋದು ರಾಮನಗರ, ಇಲ್ಲಿ ರಾಮಳ್ಳಿಯಲ್ಲಿ ಇರೋದು. ಯಾಕಂದ್ರೆ ಇದು ಗಿಲ್ಲಿ ಪರವಾಗಿ ಅಂದ್ರೆ ಸರ್, ಅವರು 2 ವಾರದ ಹಿಂದಿನ ಸರ್ ಮ್ಯಾಟ್ರ್ ಇದು ಕಂಪ್ಲೀಟ್ ಕೊಡ್ತಿರೋದು ಇವಾಗ. ಯಾಕಂದ್ರೆ ಅಶ್ವಿನಿ ನಿನ್ನೆ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಅವರು ಏನೋ ಕಾಲ್ ಮೇಲೆ ಕಾಲ್ ಹಾಕೊಂಡು ಅದ್ರಗೋಸ್ಕರ ಅಂತೆ ಇಲ್ಲಿ ಅರ್ಥ ಮಾಡ್ಕೊಳೋದೇನಂದ್ರೆ, ಅಶ್ವಿನಿ ಗೌಡ ಅವ್ರ ಕಡೆಯೇ ಈ ಆ ಅಜ್ಜಿಗೆ ಹೇಳಿ ಕಂಪ್ಲೀಟ್ ಕೊಡ್ತಾರೆ. ಆ ಅಜ್ಜಿಗೆ ಏನೇನು ಗೊತ್ತಿಲ್ಲ ಹೇಳ್ಬೇಕಂದ್ರೆ ಸರ್, ಆ ಅಜ್ಜಿ ನೋಡ ಚೇರ್ ಮೇಲೆ ಕೂತಿದ್ದಾರೆ. ಪ್ರೋಮೋ ನೋಡಿದ್ರೆ ಅದು ನೋಡಿದ್ರೆ ಅರ್ಥ ಮಾಡ್ಕೋಬೇಕು. ಈ ಅಜ್ಜಿಗೆ ಹೇಳ್ಕೊಡ್ತಿದ್ದಾರೆ ಸರ್. ಯಾಕಂದ್ರೆ ಅಶ್ವಿನಿ ಗೌಡ ಅವ್ರ ಕಡೆ ಮಾಡಿಸ್ತಿರೋದು ಅವರು ಅಷ್ಟೇ ನಾನು ಹೇಳಕ್ ಇಷ್ಟಪಡೋದು. ಯಾಕಂದ್ರೆ ನಾವು ಈಗ ಇವ್ರ ಪರವಾಗಿ ಅಂದ್ರೆ ಬೆಂಬಲವಾಗಿ ಹೌದು ಸರ್, ಹೌದು ಸರ್, ಹೌದು ಸರ್. ಇದು ಮುಂದಿನ ದಿನಗಳಲ್ಲಿ ಹೋರಾಟ ಆದ್ರೂ ಹೌದು. ನಿಮಗೂ ಕೂಡ ಅಂದ್ರೆ ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಅಂತ ಮಾಡ್ಲಿ ಸರ್. ಯಾಕಂದ್ರೆ ಮಾಡ್ಲಿ, ನಮ್ ಕಡೆ ನಮ್ ಜೊತೆ ಅಣ್ಣ ಇದಾರೆ, ನಾವ್ ಅವ್ರ ಕಡೆ ಇರ್ತೀವಿ ಅಷ್ಟೇ. ನಮ್ಗೇನೇ ಆದ್ರೂ ಅಣ್ಣ ನೋಡ್ಕೊಂತಾರೆ, ಅಣ್ಣಗೇನೇ ಆದ್ರೂ ನಾವ್ ಅಣ್ಣನ್ ಕೊಡಾಗಿ ಇರ್ತೀವಿ ಸರ್ ಅಷ್ಟೇ. ಸೂಪರ್ ಸೂಪರ್, ಥ್ಯಾಂಕ್ ಯು ಬ್ರದರ್, Okay, ಥ್ಯಾಂಕ್ ಯು. sir. ನೀವು ಏನಿಲ್ಲ, ನಮ್ ಗಿಲ್ಲಿ ನಟ ಬೇಕೇ ಬೇಕು. ನಾವು ಹೋರಾಟ ಮಾಡೇ ಮಾಡ್ತೀವಿ. ಗಿಲ್ಲಿ ನ್ಯಾಯ ಸಿಗ್ಲೇಬೇಕು ನಮ್ಗೆ, ಅದು ಬಿಟ್ರೆ ಅಷ್ಟೇ. ಎಸ್, ನೀವು ಕೂಡ ಇವ್ರ ಪರವಾಗಿ ಎಲ್ಲ ನಮ್ ಪರ್ವೆ. ಎಸ್, ಥ್ಯಾಂಕ್ ಯು ಸೊ ಮಚ್. ಸ್ನೇಹಿತರೆ, ಈಗ ಏನ್ ನೋಡಿದ್ರಲ್ಲ ನೀವು, ಅಂದ್ರೆ ಗಿಲ್ಲಿ ನಟನ ಅಪ್ಪಟ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕುವವರ ಒಂದ್ ಕಡೆ ಆದ್ರೆ, ಕೆಲವ್ರು ಹೇಳ್ತಾ ಇರ್ತಾರೆ ಗಿಲ್ಲಿ ನಟನ್ ಫಾಲೋವರ್ಸ್ ಅಂತ ಅಂದಿದ ತಕ್ಷಣನೇ ಅಂದ್ರೆ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ನೆ ಕಮೆಂಟ್ ಹಾಕೋದಕ್ಕೇನು ಅಂತ ಅಲ್ಲ, ಗಿಲ್ಲಿ ನಟನ್ ಫ್ಯಾನ್ಸ್ ಗಳು ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ತೋರ್ಸೋದಕ್ಕೋಸ್ಕರ ಇವತ್ತು ರಾಮನಗರದ ಒಂದು ಸೈಬರ್ ಕ್ರೈಮ್ ಗೆ ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಬಂದಿರುವಂತದ್ದು ವಿಶೇಷವೇ ಸರಿ. ಎಸ್, ಈ ವಿಚಾರದಾಗಿ ಮುಂದಿನ ದಿನಗಳಲ್ಲಿ ಏನೇನ್ ಅಪ್ಡೇಟ್ಸ್ ಗಳೆಲ್ಲ ಬರ್ತಾ ಹೋಗುತ್ತೆ, ಅಂದ್ರೆ ಗಿಲ್ಲಿ ನಟನ್ ಪರವಾಗಿ ಯಾರ್ಯಾರೆಲ್ಲ ಧ್ವನಿ ಎತ್ತುತ್ತಾರೆ, ಇನ್ನೊಂದು ಮತ್ತೊಂದು ಏನೇ ಇದ್ರು ಕೂಡ ಇವರ ಅಪ್ಡೇಟ್ಸ್ ಗಳೇನು, ನೆಕ್ಸ್ಟ್ ಇವ್ರು ಏನೇನ್ ಮಾಡ್ತಾರೆ, ನೆಕ್ಸ್ಟ್ ಮುಂದಿನ ನಡೆಗಳೇನು ಎಲ್ಲಾನು ಕೂಡ ತಿಳಿಸ್ತಾ ಹೋಗ್ತಾರೆ. ಇದು ಬಂದು NCR ಅಂದ್ರೆ ಏನು ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ಅಂತ ಅನ್ನೋದಕ್ಕೆ ಶೋಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದು NCR. ಸೊ ಈ NCR ನ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ಹೋರಾಟ ಆಗುತ್ತೆ ಅಂತ ಮಧು ಅವರು ಹೇಳ್ತಾ ಇದ್ದಾರೆ. ಮಧು ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರ್ಲಿ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.